ಈ ಕಡೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರ ಈ ವ್ಯಾಖ್ಯಾನಕ್ಕೆ. ರಾಮ ರಾಜಕೀಯದಲ್ಲಿ ಚಿಲ್ಲರೆ ಔಷಧಿ ಪೊಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಚಿಲ್ಲರೆ ರಾಜಕೀಯ ಮಾಡ್ತಾ ಇದ್ದಾರೆ. ಸುಳ್ಳ ರಾಮಯ್ಯ, ರಾಮ ವಿರೋಧಿ ಕಾಂಗ್ರೆಸ್ ಅಂತ ಜೋಶಿ ಅವರ ವ್ಯಾಖ್ಯಾನ. ನಾವು ಶ್ರೀರಾಮನ ವಿರುದ್ಧ ಇಲ್ಲ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜಕೀಯ ಮಾತನಾಡೋರಿಗೆ ಔಷಧ ಇಲ್ಲ ಅಂತ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಟ್ವೀಟ್ನಲ್ಲೇ ಇದೆ. 14 ವರ್ಷದಲ್ಲಿ 10 ಸರ್ತೆ ನಮ್ಮ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಕೊಟ್ಟು ಸಿಕ್ಕಿದೆ ಅಂತ. 14 ವರ್ಷದಲ್ಲಿ 10 ವರ್ಷ ಸಿಕ್ಕಿದೆ ಅಂದರೆ 10 ವರ್ಷ ನಮ್ಮದೇ ಸರ್ಕಾರ ಇದೆ. ಮೆಜಾರಿಟಿ ಆಫ್ ದಿ ಟೈಮ್ ನಮ್ಮ ಸರ್ಕಾರ ಇದೆ. ಅಂದರೆ BJP ಸರ್ಕಾರ ಇದ್ದಾಗೆ ರಾಜ್ಯಕ್ಕೆ ಕೊಟ್ಟಿದ್ದೇವೆ. ಆದರೆ ಅದೊಂದು ದೊಡ್ಡ ವಿಷಯ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕ್ವಶನ್ ಇರೋದು 2007ರಲ್ಲಿ, 2006ರಲ್ಲಿ, 2007ರಲ್ಲಿ, 2009ರಲ್ಲಿ, 2010ರಲ್ಲಿ ಈ ಎಲ್ಲ ಸಂದರ್ಭದಲ್ಲಿಯೂ ಕೊಟ್ಟಿರಲಿಲ್ಲಲ್ಲ. ಯಾಕೆ ಆವಾಗ ವಿರೋಧ ಮಾಡಲಿಲ್ಲ? ನಾಡಿಗೆ ಅಪಮಾನ ಆಗಿರಲಿಲ್ಲ ಸಿದ್ದರಾಮಯ್ಯನವರು? ಟ್ವೀಟ್ ಯಾಕೆ ಮಾಡಲಿಲ್ಲ ಆವಾಗ ನೀವು? 10 ವರ್ಷಗಳ ಕಾಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಸೆಲೆಕ್ಟ್ ಆಗಿದೆ ಮತ್ತು ಅದು ಸೆಲೆಕ್ಷನ್ಗೂ ಒಂದು ಪ್ರೊಸೆಸ್ ಇದೆ. ಅದರಲ್ಲಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರು ಈ ಚಿಲ್ಲರ ರಾಜಕಾರಣ ಮಾಡೋದು ಬಂದ್ ಮಾಡ್ರಿ. ನಿಮ್ಮ ಹಿರಿತನಕ್ಕೆ ನಿಮ್ಗೇನು ಅನುಭವ ಇದೆ, ಅನುಭವಕ್ಕೆ ಅದು ಶೋಭಿಸೋದಿಲ್ಲ. ಈ ಚಿಲ್ಲರೆ ರಾಜಕಾರಣವನ್ನು ಬಂದ್ ಮಾಡಿ. ಅವರಿಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ. ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ. ಈಗ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ, ಶ್ರೀರಾಮಚಂದ್ರನ ಪರವಾಗಿ ಇರೋರು. ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ, ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ, ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ, ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು. ಸೊ ಅದಕ್ಕೆ ವಿರೋಧ ಇಲ್ಲ. ಅವ್ರು ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಸ್ತಬ್ಧತೆ. ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಚಿಲ್ಲರೆ ರಾಜಕೀಯದ ವ್ಯಾಖ್ಯಾನಗಳು ಬರೋಕ್ಕೆ ಶುರುವಾಗಿದೆ. ಯಾವುದು ಚಿಲ್ಲರೆ ರಾಜಕೀಯ, ಯಾವ ರೀತಿಯಲ್ಲಿ ಚಿಲ್ಲರೆ ರಾಜಕೀಯ ರವೀಶ್? ಸೊ ಇದು ಕಾಂಗ್ರೆಸ್ನವರು ನಿರ್ಧಾರವನ್ನು ಮಾಡಿದ ನಂತರ ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಒಂದು ಕಡೆಗೆ ಚಿಲ್ಲರೆ ರಾಜಕೀಯ ಅಂತಿದ್ದಾರೆ, ಇನ್ನೊಂದು ಕಡೆಗೆ ಸುಳ್ಳು ರಾಮಯ್ಯ, ರಾಮ ವಿರೋಧಿ ಕಾಂಗ್ರೆಸ್ ಅಂತೆಲ್ಲ ಜೋಶಿ ಅವರು ವಾಗ್ದಾಳಿ ಮಾಡಿದ್ದಾರೆ. ಈ ಕಡೆಗೆ ನಾವೆಲ್ಲ ಶ್ರೀರಾಮನ ವಿರುದ್ಧ ಇಲ್ಲ, ನಾವು ಕೂಡ ರಾಮನ ಮಂದಿರ ಎಲ್ಲ ಕಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯನವರು ಕೌಂಟ್ರ್ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಮಾತನಾಡೋರಿಗೆ ಔಷಧಿ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಆ ಕಡೆಗೆ ಕೌಂಟ್ರನ್ನ ಕೊಟ್ಟಿದ್ದಾರೆ. ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ರವೀಶ್? ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಕೇಳಿಸ್ತಾ ಇದೆಯಾ ರವೀಶ್? ಅರುಣ್ ಹೇಳಿ. ಓಕೆ, ರಾಜಕೀಯದಲ್ಲಿ ಈಗ ಚಿಲ್ಲರೆ ರಾಜಕೀಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾವಾಗ ನಿಜವಾಗಿಯೂ ಕೂಡ ಚಿಲ್ಲರೆ ರಾಜಕೀಯ ಬಿಟ್ಟು ಬೇರೆ ರಾಜಕೀಯವನ್ನ ರಾಜಕಾರಣಿಗಳು ಮಾಡಿದ್ದಾರೆ ಅಂತ? ಅರುಣ್, ಖಂಡಿತವಾಗಿ ಕೂಡ ಎಲ್ಲಾ ಪಕ್ಷಗಳಲ್ಲೂ ಕೂಡ ಆಯಾ ಒಂದು ಬೆಳವಣಿಗೆಗೆ ತಕ್ಕಂತೆ ಒಂದು ರೀತಿಯಲ್ಲಿ ಚಿಲ್ಲರೆ ರಾಜಕಾರಣ ನಡೆದೇ ಇದೆ. ಆ ರಾಜಕಾರಣವು ಕೂಡ ನಡೀತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲಾ ರಾಜಕೀಯ ಪಕ್ಷಗಳು ಯಾವುದಾದ್ರು ಒಂದು ವಿಚಾರವನ್ನ ರಾಜಕೀಯವಾಗಿ ಒಂದು ವಿಚಾರದಲ್ಲಿ ಬಳಸ್ಕೊಳ್ತಾರೆ. ಅದು ಒಂದು ರೀತಿಯಲ್ಲಿ ರಾಜಕೀಯ ಪಕ್ಷಗಳ ಒಂದು ರೀತಿಯಲ್ಲಿ ಅಲಿಖಿತ ಸಂವಿಧಾನ ಅಂತಲೂ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಅಂದ್ರೆ ರಾಮ ಮಂದಿರ ವಿಚಾರದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಎಲ್ಲೋ ಒಂದು ಕಡೆ ಪರಸ್ಪರ ವಿರುದ್ಧ ಕೆಸರೆರಚಾಟಕ್ಕೆ ಮುಂದಾಗಿದೆ ಎಂದು ಕೂಡ ಸ್ಪಷ್ಟವಾಗ್ತಾ ಇದೆ. ಆದರೆ ಈ ಒಂದು ರಾಮ ಮಂದಿರ ವಿಚಾರವನ್ನ ಧಾರ್ಮಿಕ ಶ್ರದ್ಧೆಯಿಂದ ಅದನ್ನ ಆಚರಣೆ ಮಾಡಬೇಕಾಗಿತ್ತೇ ಹೊರತು ಇದನ್ನ ಒಂದು ರೀತಿಯಲ್ಲಿ ರಾಜಕೀಯ ವಸ್ತುವನ್ನಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಆ ಕಾರಣಕ್ಕೋಸ್ಕರವಾಗಿಯೇ ರಾಮ ಮಂದಿರ ಒಂದು ಉದ್ಘಾಟನೆಯ ದಿನ ನಾವು ಹೋಗೋದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅದರಂತೆ ಕರ್ನಾಟಕದಲ್ಲೂ ಕೂಡ ಪದೇ ಪದೇ ಈ ಒಂದು ವಿಚಾರವಾಗಿ ಸಿದ್ದರಾಮಯ್ಯನವರು ಮಾತನಾಡ್ತಾನೆ ಇದ್ರು. ಜೊತೆಗೆ ದೇಣಿಗೆ ಕೊಡುವಂತಹ ವಿಚಾರದಲ್ಲೂ ಕೂಡ ಅದನ್ನೇ ಸ್ಪಷ್ಟಪಡಿಸಿದ್ರು. ಈಗ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಮಾತನಾಡುವಂತಹ ವಿಚಾರ ಏನಿತ್ತು ಅದಕ್ಕೆ ಬಲ ಬಂದಂತಾಗಿದೆ. ಯಾಕೆಂದ್ರೆ AICC ನಾಯಕರೇ ಅದನ್ನ ಖುದ್ದಾಗಿ ನಾವು ಹೋಗೋದಿಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಸಿದ್ದರಾಮಯ್ಯನವರು ಕೂಡ ಅದನ್ನ ನಾನು ಬೆಂಬಲಿಸ್ತಾ ಇದ್ದೇನೆ ಅಂತ ಕೂಡ ಟ್ವೀಟ್ ಮಾಡೋದ್ರ ಮೂಲಕ ಸಾಲಾಗಿ ಸಾಕಷ್ಟು ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಕೆಲ ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ. ಹಾಗಾಗಿ ಇದನ್ನ ಸಿದ್ದರಾಮಯ್ಯನವರು ಯಾವ ರೀತಿ ಅರಗಿಸ್ಕೊಳ್ತಾರೆ ಮತ್ತೆ ಇದನ್ನ ಆ ಒಂದು BJP ಯಾವ ರೀತಿ ಅರಗಿಸ್ಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ
ಈ ಒಂದು ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ನನ್ನ ನಿಲುವು ಇದೆ ಅನ್ನೋದನ್ನ ಈಗಾಗಲೇ ಸ್ಪಷ್ಟಪಡಿಸ್ತಾ ಇದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಆ ಒಂದು ರಾಮ ಮಂದಿರವನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಅವರು ಕೂಡ ಆ ಒಂದು ಆರೋಪ ಮಾಡೋದ್ರ ಜೊತೆಗೆ ನಾವು ಲೋಕಸಭೆ ಚುನಾವಣೆಗೆ ನಾವು ಇದೇ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಹೋಗ್ಲಿ ಅನ್ನೋ ಮಾತುಗಳನ್ನು ಕೂಡ ಸವಾಲನ್ನು ಕೂಡ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಇದು ಯಾವ ಮಟ್ಟಕ್ಕೆ ತಲುಪುತ್ತೆ ಮತ್ತೆ ಇದನ್ನ ಬಿಜೆಪಿ ಮತ್ತೆ ಕಾಂಗ್ರೆಸ್ ಯಾವ ರೀತಿ ಹರಗಿಸ್ಕೊಳ್ಳುತ್ತೆ ಮತ್ತೆ ಕರ್ನಾಟಕದಲ್ಲಿ ಇದರಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ಅರುಣ್. ಓಕೆ.